H2O ರಿಲೀಸ್ ಮುಂಚೆನೆ 2 ಕೋಟಿ ಲಾಸ್ ಅಂದ್ರೆ ನಂಬಕ್ಕಾಗತ್ತಾ? ಈ ಸಿನಿಮಾ ಬಗ್ಗೆ ಸುಮಾರು ಜನ ವಿಡಿಯೋ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ದಿರೋ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ಸಿನಿಮಾದಲ್ಲಿ ಹೀರೋ ಆಗಬೇಕಾಯ್ದು ರಾಜ್ಕುಮಾರ್ ಅವರು, ರಜನಿಕಾಂತ್ ಅಂತ ಸುಮಾರು ಜನ ಹೇಳಿದ್ದಾರೆ. ಅದಾದ್ಮೇಲೆ ಪ್ರಭುದೇವ್ ಅವರು ಮತ್ತೆ ಉಪೇಂದ್ರ ಅವರು ಕೂಡ ಆಕ್ಟ್ ಮಾಡಿರ್ತಾರೆ. ಇದನ್ನ ದೊಡ್ಡದಾಗೆ ಮುಹೂರ್ತ ಮಾಡಿರ್ತಾರೆ ಆಗಿನ ಕಾಲದಲ್ಲಿ. ಇಲ್ಲ ಅಂದ್ರೂ ಆನೆಗಳು, ಕುದುರೆಗಳು, ಸೈನಿಕರನ್ನೆಲ್ಲ ಇಟ್ಕೊಂಡು ಒಂದು ದೊಡ್ಡದಾಗೆ ಮುಹೂರ್ತ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಮಹಾರಾಜರು ಮತ್ತೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಮುಹೂರ್ತಕ್ಕೆ ಬಂದಿರ್ತಾರೆ. ಇದೆಲ್ಲ ಒಂದು ಕಡೆ ಆಯ್ತು ಅಂದ್ರೆ ಅವತ್ತಿನ ದಿನಕ್ಕೆ ಇನ್ನು ಸಿನಿಮಾ ಟೈಟಲ್ ಕೂಡ ಇಟ್ಟಿರಲ್ಲ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಬಂದು ಎನ್ ಲೋಕನಾಥ್ ರಾಜಾರಾಮ್ ಅವರು. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರೆ ಅಂತ. ಬಟ್ ಈ ಸಿನಿಮಾಗೆ ಸ್ಟೋರಿ ಕೊಟ್ಟಿರೋದು ಉಪೇಂದ್ರ ಅವ್ರು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಪ್ರೊಡ್ಯೂಸರ್ ಬಂದು ನಮ್ಮ ಧನರಾಜ್ ಅವರು. ಆಗಿನ ಕಾಲದಲ್ಲಿ ಅವರು ತುಂಬಾ ದೊಡ್ಡ ಪ್ರೊಡ್ಯೂಸರ್ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೆಸರ್ಟ್ ಅಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಪೆಟ್ರೋಲ್ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿರ್ತಾರೆ. ಅದೇ ಟೈಮಲ್ಲಿ ಇಮಿಡಿಯೇಟ್ ಅಲ್ಲಿರೋ ಸೋಲ್ಜರ್ಸ್ ಗಳು ಸಿನಿಮಾ ತಂಡದ ಹತ್ರ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಅವಾಗ ಸಿನಿಮಾ ತಂಡಕ್ಕೆ ಒಂದ್ ವಿಚಾರ ಗೊತ್ತಾಗುತ್ತೆ. ಅವ್ರು ಆಲ್ಮೋಸ್ಟ್ ನಿಯರ್ ಬೈ ಪಾಕಿಸ್ತಾನ ಹತ್ರನೇ ಶೂಟ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗಿ ಆ ಶೆಡ್ಯೂಲ್ ನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗ್ತಾರೆ. ಅಲ್ಲಿಂದ ಇನ್ನೊಂದು ಸತಿ ಉಪೇಂದ್ರ ಅವರು ಮತ್ತೆ ಪ್ರಭುದೇವ ಅವರು ಒಂದು ಕೆರೆಯಲ್ಲಿ ಫೈಟ್ ಮಾಡಿರ್ತಾರೆ. 4 ರಿಂದ 5 ದಿನ ಕೂಡ ಶೂಟ್ ಮಾಡಿರ್ತಾರೆ. ಆ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಅಲ್ಲೂ ಒಂದು ವಿಚಾರ ಗೊತ್ತಾಗೋದು ಏನಂದ್ರೆ ಅಲ್ಲಿ ಸುಮಾರು ಮೊಸಳೆಗಳು ಇರುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಅದಾದ್ಮೇಲೆ ಉಪೇಂದ್ರ ಸರ್ಗೆ ಕಾಲ್ ಕೂಡ ಏಟ್ ಆಗಿ ಸ್ವಲ್ಪ ದಿನ ಶೂಟಿಂಗ್ ಕೂಡ ನಿಂತಿರುತ್ತೆ. ಇನ್ನೊಂದು ಕಡೆ ನಮ್ಮ ಪ್ರಿಯಾಂಕಾ ಅವ್ರಿಗೂ ಕೂಡ ಬೆಂಕಿಯಲ್ಲಿ ಕೈ ಎಲ್ಲ ಸುಟ್ಟಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಒಂದು ಕತೆ ಆಯ್ತು ಅಂದ್ರೆ ಈ ಸಿನಿಮಾದ ಅವಧಿ ಬಂದು 2 ಕಾಲ್ ಅವರ್. ಬಟ್ ಇವ್ರು ಶೂಟ್ ಮಾಡಿರೋದು 36 ಅವರ್. ನಂಬಕ್ಕಾಗತ್ತಾ? ಅವತ್ತಿನ ದಿನಕ್ಕೆ 2 ಕಾಲ್ ಅವರ್ಗೆ 15 ರಿಂದ 16 ಸಾವಿರ ಅಡಿಯಷ್ಟು ರೀಲ್ ಇದ್ರೆ ಸಾಕಾಗಿತ್ತು. ಬಟ್ ಅವರು ಅವತ್ತಿನ ದಿನಕ್ಕೆ 1,80,000 ಅಡಿಯಷ್ಟು ಶೂಟ್ ನ ಮಾಡಿರ್ತಾರೆ. H2O ಸಿನಿಮಾ ತಂಡದವರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಷ್ಟನ್ನು ಶೂಟ್ ಮಾಡಿ ಬರೀ ನಮ್ಗೆ 2 ಕಾಲ್ ಅವರ್ ಸಿನಿಮಾ ತೋರಿಸಿದ್ದಾರೆ. ಅಂತದ್ ಏನ್ ಶೂಟ್ ಮಾಡಿದ್ರು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ಇನ್ನೊಂದು ಕಡೆ ಒನ್ ಆಫ್ ದಿ ಬೆಸ್ಟ್ ಮೇಕಿಂಗ್ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ನದಿಗೆ ಬಣ್ಣ ಹಾಕೋದಾಗ್ಲಿ, ಓಕೆ ಓಕೆ ಸಾಂಗ್ ಅಲ್ಲ ನೀರ್ ಸುರಿದಿರೋದು ಮತ್ತೆ ಆಶ್ರಮ ಸೆಟ್ ತುಂಬಾ ದೊಡ್ಡದಾಗೆ ಖರ್ಚು ಮಾಡಿ ಸಿನಿಮಾ ಕೂಡ ಮಾಡಿದ್ರು ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇದೆಲ್ಲ ಮುಗಿಸ್ಕೊಂಡು ಇದ್ರ ಜೊತೆ ಸಿನಿಮಾಗೆ ಸಾಧು ಕೋಕಿಲ್ ಅವ್ರ ಮ್ಯೂಸಿಕ್ ಕೂಡ ಕೊಟ್ಟಿರ್ತಾರೆ. ಒನ್ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಅಂದ್ರೂ ತಪ್ಪಾಗಲ್ಲ. ಎಲ್ಲಾನು ರೆಡಿ ಮಾಡ್ಕೊಂಡು ಮಾರ್ಚ್ 29, 2002ರಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ಫಸ್ಟ್ ಶೋ ಮುಗಿಯೋದೇ ತಡ ಇಮಿಡಿಯೇಟ್ ಸಿನಿಮಾ ಬ್ಯಾನ್ ಕೂಡ ಆಗುತ್ತೆ. ಯಾಕಂದ್ರೆ ಕನ್ನಡ ಮತ್ತೆ ತಮಿಳು ಕೂಡ ಎರಡು ಮಿಕ್ಸ್ ಮಾಡಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸಿನಿಮಾನ ಬ್ಯಾನ್ ಮಾಡ್ಬೇಕು ಅಂತ ನಮ್ಮ ಕರ್ನಾಟಕದ ಹೋರಾಟಗಾರರು ಆ ಸಿನಿಮಾ ಮೇಲೆ ಮುತ್ತಿ ಹಾಕಿ ಒಂದ್ ಸ್ವಲ್ಪ ದಿನ ಸಿನಿಮಾನ ಓಡ್ ಕೂಡ ಮಾಡಿ ಮತ್ತೆ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ರೂ ಕೂಡ 28 ಸೆಂಟ್ರಲ್ಲಿ 75 ದಿನ ಕೂಡ ಓಡುತ್ತೆ. 75 ದಿನ ಓಡಿದ್ರು ಕೂಡ ಪ್ರೊಡ್ಯೂಸರ್ಗೆ 3 ಕೋಟಿ ಲಾಸ್ ಆಗಿ ಅವರು ರೋಡ್ ಕೂಡ ಬಂದ್ಬಿಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇದು ಒಂದು ಬೆಸ್ಟ್ ಕ್ಲೈಮ್ಯಾಕ್ಸ್ ಅಂದ್ರೂ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಅಷ್ಟು ಸಖತ್ತಾಗಿತ್ತು ಕ್ಲೈಮ್ಯಾಕ್ಸ್. ತಮಿಳ್ನಾಡಿಗೂ ಕಾವೇರಿಗೂ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದನ್ನ ಯಾವತ್ತೂ ಬಗೆಹರಿಸಕ್ಕಾಗಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರು ಡೈರೆಕ್ಟರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆ ಈ ಸಿನಿಮಾನ 2016ರಲ್ಲಿ ಮರಾಠಿ ಅವರು ಮರಾಠಿ ಟೈಗರ್ಸ್ ಅಂತ ಕೂಡ ಸಿನಿಮಾ ಮಾಡಿರ್ತಾರೆ. ಅವತ್ತಿನ ದಿನಕ್ಕೆ ನಮ್ಮ ಉಪೇಂದ್ರ ಅವರು ಏನ್ ಮಾಡಿದ್ರು ಕತೆನ ಆ ಕತೆನೆ ಹಿಡ್ಕೊಂಡು ಇವತ್ತು ಮರಾಠಿ ಅವರು ಕೂಡ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಸ್ಪೆಷಲ್ ಅಂತ ಹೇಳ್ತೀನಿ. ಬಟ್ ಅವತ್ತಿನ ದಿನಕ್ಕೆ ಈ ಸಿನಿಮಾ ದೊಡ್ಡದಾಗೆ ಸೋತಿತ್ತು. ಬಟ್ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಒಳ್ಳೆ ಕನ್ನಡ ಸಿನಿಮಾ ಅವತ್ತು ಗೆಲ್ಲಕ್ಕಾಗ್ಲಿಲ್ಲ ಅಂತ. ಇವತ್ತಿಗೂ ತುಂಬಾ ಜನ ಆ ಸಿನಿಮಾ ಬಗ್ಗೆ ರಿಗ್ರೆಟ್ ಮಾಡ್ಕೊಂತಾರೆ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇದರಿಂದ ಯಾರಿಗಾರ ಬೇಜಾರಾಯ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.